ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಮದನ್ ಹೇಗಾದ್ರೂ ಮಾಡಿ ಮೋನಿಕನ್ನ ಅವ್ನ್ ಕರ್ಕೊಬರೋ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಇನ್ನ ಅವ್ರ ಸ್ನೇಹಿತರಿಗೆಲ್ಲ ಎಲ್ರೋ ಇನ್ನ ಆ ಪುರೋಹಿತರು ಬರ್ಲಿಲ್ಲ, ಏನ್ರೋ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಅಣ್ಣ, ನೀನೇನು ಅಷ್ಟೊಂದು ವರಿ ಮಾಡ್ಕೋಬೇಡ ಅಣ್ಣ, ಬರ್ತಾ ಇದ್ದಾರೆ. ಯಾಕಣ್ಣ ನಿನ್ಗಂದ್ ಅಷ್ಟೊಂದ್ ಆತ್ರ ಅಂತ ಕೇಳ್ತಾ ಇದ್ದಂಗೆ, ಆತ್ರ ಅಲ್ಲ ಕಣು, ನಾನು ಅವಳನ್ನ ಬೇಗ ಸ್ವಂತ ಮಾಡ್ಕೋಬೇಕು ಕಣ್ರು, ಅರ್ಥ ಆಗ್ತಿಲ್ವಾ ನಿಮ್ಗೆ? ಅಯ್ಯೋ ಬರ್ತಾರೆ ಇರೋಣ ಕಾಯಿ ಅಂತ ಹೇಳ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಮತ್ತೆ ಗೌರಿ ಅವ್ರಿಬ್ರು ಏನ ಮೋನಿಕನ್ನ ಹುಡ್ಕೊಂಡು ಹೊರಟಿರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಕಾರ್ ನಿಲ್ಸಿ ಅಕ್ಕಪಕ್ಕ ಜನಿಗೆಲ್ಲ ಫೋಟೋ ಎಲ್ಲ ತೋರಿಸ್ತಾ ಇರ್ತಾರೆ ಮೋನಿಕಂದು. ಆಗ ನೋಡಿಲ್ಲ ಅಂತ ಎಲ್ಲ ಹೇಳ್ತಿದ್ದಿದ್ ನೋಡಿ ಇನ್ನ ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇನ್ನ ಕಾರ್ನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲೊಬ್ರು ಪುರೋಹಿತರು ಸಿಗ್ತಾರೆ. ಆಗ ನಾನು ಒಂದ್ ಮದ್ವೆ ಮಾಡಿಸ್ಬೇಕಪ್ಪ, ನನ್ ಗಾಡಿ ನಿಂತೋಗ್ಬಿಟ್ಟಿದೆ, ಸ್ವಲ್ಪ ಆ ಮನೆವರೆಗೂ ಡ್ರಾಪ್ ಮಾಡ್ತೀಯಾ ಏನಪ್ಪ ಅಂತ ಕೇಳ್ತಾ ಇರ್ತಾರೆ. ಸರಿ ಬನ್ನಿ ಪುರೋಹಿತ್ರೆ ಅಂತ ಹೇಳಿ ಇನ್ನ ವಿವೇಕ್ ಕಾರೊಳಗೆ ಕೂರಿಸ್ಕೊಳ್ತಾನೆ. ನೋಡಿದ್ರೆ ಗೌರಿ ಟೆನ್ಷನ್ ಅಲ್ಲಿ ಇದ್ದಿದ್ದು ಅಕ್ಕಪಕ್ಕ ಜನಗೆಲ್ಲ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ. ಯಾಕಪ್ಪ ಏನಾಯ್ತು, ಏಂತಕ್ಕೆ ಇವ್ರು ಇಷ್ಟೊಂದು ಗಾಬರಿ ಆಗಿದ್ದಾರೆ? ಅದು ಅವ್ರ ಅಕ್ಕನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಹ ಹೌದಾ, ಅದಕ್ಕೆ ಅವಾಗಿಂದ ಹುಡುಕ್ತಾ ಇದೀವಿ ಪುರೋಹಿತ್ರೆ ಅಂತ ವಿವೇಕ್ ಅವ್ರು ಹೇಳ್ತಾ ಇರ್ತಾರೆ. ಎಲ್ಲಮ್ಮ ಒಂದ್ಸತಿ ಫೋಟೋ ತೋರ್ಸು ಅಂತ ಕೇಳ್ತಿದ್ದಂಗೆ ಇನ್ನ ಗೌರಿ ಫೋಟೋ ತೋರಿಸ್ತಾಳೆ. ಹೋ ಹೌದಾ, ನನಗೇನಾದ್ರೂ ಕಾಣಿಸಿದ್ರೆ ನಾನು ತಿಳಿಸ್ತೀನಪ್ಪ ಅಂತ ಹೇಳ್ತಾ ಇನ್ನ ಸರಿ ಅಂತ ಹೋಗ್ತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಚಂಚಲ ಅವರು ಕಾಂತಲಕ್ಷ್ಮಿ ಅವ್ರಿಗೆ ತುಂಬಾ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾರೆ. ಏನಂತ ಮಕ್ಕಳನ್ನ ಹುಡ್ಸಿದಿರೋ ಏನೋ, ನೀವು ಕರೆಕ್ಟ್ ಆಗಿಲ್ಲ, ನಿಮ್ ಮಕ್ಕಳು ಕರೆಕ್ಟ್ ಆಗಿಲ್ಲ. ಅಷ್ಟಕ್ಕೂ ಆಗ ವಿವೇಕ್ ಮದ್ವೆ ಆಗ್ಬೇಕಾದ್ರೆ ನನ್ ಮಗನ್ ಜೊತೆ ಓಡೋದ್ಲು, ಈಗ ಅವ್ರ ಇಷ್ಟಪಟ್ಟಿರೋ ಮದ್ವೆ ಆಗ್ತಿದ್ದಂಗೆ ಇನ್ಯಾರ ಜೊತೆ ಓಡೋಗಿದಾಳೋ ಅವಳು ಅಂತ ಬೈತಾ ಇದ್ದಂಗೆ ಈ ಕಡೆ ಇನ್ನ ಅವ್ರ ಅಪ್ಪನ್ಗೆ ತುಂಬಾ ಕೋಪ ಏನ್ ಮಾತಾಡ್ತಿದ್ಯಾ ಚಂಚಲ, ನೀನ್ ನಾಲ್ಗೆಗೆ ಸ್ವಲ್ಪ ಹದ್ಬಸ್ ಇಟ್ಕೊಂಡ್ ಮಾತಾಡೋದ್ನ ಕಲಿ ಆಯ್ತಾ? ಫಸ್ಟೇ ಅವ್ರ ಅಪ್ಪ ಅಮ್ಮ ನೊಂದಿದ್ದಾರೆ, ಅವ್ರ ಮಗಳು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿನ್ಗೂ ಒಂದು ಹೆಣ್ಣು ಹುಡ್ಗಿ ಇದ್ದಾಳೆ, ಅವಳಿಗೂ ಇದೇ ರೀತಿ ಆದ್ರೆ ಹಿಂಗೆ ನೀನು ಕೂಗಾಡ್ತಾ ಇರ್ತೀಯಾ? ಹುಡ್ಕೋದೇ ಇಲ್ವಾ ನೀನು ಅಂತ ಹೇಳ್ತಿದ್ದಂಗೆ, ಏನಪ್ಪ ನೀವ್ ಯಾವಾಗೂ ಅವ್ರಿಗೇನೆ ಸಪೋರ್ಟ್ ಮಾಡ್ತೀರಾ? ನನ್ ಮಗನ್ ಜೀವನ ಇಲ್ಲಿ ಹಾಳಾಗ್ತಾ ಇರೋದು. ಅಷ್ಟಕ್ಕೂ ಅವಳಿಂದಾನೆ, ಆ ದರಿದ್ರದಿಂದಾನೇ ನನ್ ಮಗನ್ಗೆ ಇಷ್ಟು ಕಳಂಕ ಅಂಟ್ತಾ ಇದೆ ಅಂತ ಬೈತಾ ಇದ್ದಂಗೆ ಇನ್ನು ಅವ್ರ ಅಪ್ಪವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಹೇಗೋ ನಾವು ಎಲ್ಲಾರನ್ನೂ ಕರ್ಸಿ ಮದ್ವೆ ಮಾಡಿಸ್ತಿಲ್ಲ, ನಮ್ಮನೆ ಫ್ಯಾಮಿಲಿಯವ್ರಷ್ಟೇ, ಇನ್ನೇನಾದ್ರೂ ಇದ್ದಿದ್ರೆ ಮತ್ತೆ ರಾಧ ಅಂತ ಆಗ್ತಿತ್ತು, ಛೇ ಅಂತ ಹೇಳ್ತಿದ್ದಂಗೆ, ಸಾಕು ನಿಲ್ಸಿ ಅತ್ಗೆ ಸಾಕು, ಅಲ್ಲಿ ಅವಳು ಮಾಡಿರೋ ಗನಂದರಿಗೆ ನಮಗೆ ಯಾಕೆ ಛೀ ಅಂತ ಇದ್ದೀರಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ ಚಂಚಲ. ಇನ್ ಈ ಕಡೆ ನೋಡಿದ್ರೆ ಸರಿ ಅಂತ ಏನ ಪುರೋಹಿತರು ಇಳಿಯೋ ಜಾಗ ಬಂದಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡ್ಬೇಕಾದ್ರೆ ನಮ್ಮ ಜ್ಯೋತಿರ್ಭವ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಪುರೋಹಿತರು ಇಳಿದ್ಬಿಟ್ಟು ಹೋಗ್ತಾ ಇರ್ತಾರೆ ಒಳಗೆ. ಏನಪ್ಪ ಪುರೋಹಿತ್ರಪ್ಪ ಇಷ್ಟೊತ್ಗ ಬರೋದು, ಇಲ್ಲಿ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಇಷ್ಟ ನಿಧಾನಕ್ಕೆ ಬರ್ತಾ ಇದೆಯಲ್ಲಪ್ಪ ಅಂತ ಮದನ್ ಕೇಳ್ತಾ ಇರ್ತಾನೆ. ಆಗ ಅಯ್ಯೋ ಯಾಕಪ್ಪ ನಿನ್ಗ ಅಷ್ಟೊಂದು ಅವಸರ? ಅದು ನನ್ ಗಾಡಿ ಕೈ ಕೊಟ್ಟಿತ್ತು, ಹಾಗ ಏನೋ ಮಾಡಿ ಯಾರ್ದೋ ಒಬ್ಬರದು ಕಾರ್ ಎತ್ಕೊಂಡು ಇಲ್ಲಿಗ್ವರೆಗೂ ಬಂದಿದ್ದೀನಿ. ಆಯ್ತು, ನಿನ್ ಕತೆ ಪುರಾಣ ಎಲ್ಲ ನಾನು ಕೇಳಿಲ್ಲ, ಫಸ್ಟು ಬೇಗ ಮದ್ವೆ ಮಾಡ್ಸು ಬಾ. ಅಯ್ಯೋ ರಾಮ್ನೆ, ಏನ್ ನಿನಗೆ ಇಷ್ಟೊಂದು ಆತ್ರ? ಮದ್ವೆ ಇಷ್ಟು ಬೇಗ ಆತ್ರದಲ್ಲಿ ಆಗ್ಬಾರ್ದಪ್ಪ, ಅದಕ್ಕೂ ಸ್ವಲ್ಪ ಸಂಸ್ಕಾರ ಅನ್ನೋದಿದೆ. ಇನ್ನ ಗೌರಿ ಪೂಜೆ, ಆ ಪೂಜೆ, ಈ ಪೂಜೆ ಅಂತ ಎಲ್ಲ ಮಾಡ್ಬೇಕು. ಎಲ್ಲಿ ನೀನ್ ಕಟ್ಕೊಳ್ಳೋ ಆ ವಧು ಅಂತ ಕೇಳ್ತಿದಂಗೆ, ಇಲ್ಲೇ ಇದಾರಲ್ಲ ಅಂತ ಹೇಳ್ತಿದ್ದೀವಿ ನೋಡಿ. ಆ ಪುರೋಹಿತರಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನು ಈ ಹುಡ್ಗಿ ಇಲ್ಲಿದ್ಯಲ್ಲ, ಅವಾಗ ಅವರು ಯಾರನ್ನ ಹುಡ್ಗಿನ ಹುಡುಕ್ತಾ ಇದ್ರಲ್ಲ ಆ ಹುಡ್ಗಿನೇ ಅಲ್ವಾ ಇವಳು ಅಂತ ಯೋಚನೆ ಮಾಡ್ತಿದ್ದಂಗೆ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಆಯ್ತು ಕುತ್ಕೊಳ್ಳಿ, ಪಕ್ಕ ಪೂಜೆ ಮಾಡ್ಸೋಣ ಅಂತ ಹೇಳ್ತಿದಂಗೆ, ಈ ಪೂಜೆ ಪುರಸ್ಕಾರ ಎಲ್ಲ ಬೇಡ, ಡೈರೆಕ್ಟ್ ತಾಳಿ ಕಟ್ಸಪ್ಪ ಅಂತ ಮದನ್ ಹೇಳ್ತಿದ್ದಿ ನೋಡಿ. ಅಯ್ಯೋ ರಾಮ್ನೆ, ಯಾಕಪ್ಪ ಸ್ವಲ್ಪ ತಾಳ್ಮೆ ಆಗಿರಪ್ಪ, ನೀನ್ ಹೆಂಡ್ತಿ ನಿನ್ ಜೊತೆ ಸೌಭಾಗ್ಯವಾಗಿ ಇರ್ಬೇಕಂದ್ರೆ ನೀನ್ ಈ ಪೂಜೆ ಎಲ್ಲ ಮಾಡ್ಲೇಬೇಕು, ಅವಾಗೆ ನಿನ್ಗೆ ಸ್ವಲ್ಪ
ತೃಪ್ತಿ, ನೀವು ಗಂಡ ಹೆಂಡ್ತಿ ಸುಖವಾಗಿ ಸಂಸಾರ ಮಾಡ್ತೀರಾ, ಇಲ್ಲ ಅಂದ್ರೆ ಸುಮ್ನೆ ಇಲ್ದಿರೋ ಕಿರಿಕಿರಿ ಎಲ್ಲ ಮಾಡ್ತಾ ಇರ್ತೀರಾ, ಮಾಡ್ಕೋತೀರಾ ಹೇಳಿ. ಹಾಗಾಗಿ ನಾನು ಹಿಂಗೆ ಕಟ್ಟಿಸ್ಬಿಡ್ತೀನಿ ತಾಳಿ, ಸರಿನಾ ಅಂತ ಹೇಳ್ತಿದ್ದಂಗೆ ಆಯ್ತು ನೀವ್ ಹೇಳ್ದಂಗೆ ಮಾಡ್ತೀವಿ ಅಂತ ಅವರು ಪೂಜೆನ ನಡೆಸ್ತಾ ಇದ್ರೆ ಅದಕ್ಕೂ ಮದನ್ ಮತ್ತೆ ಮೋನಿಕಾ ಇಬ್ರು ಸೇರಿ ಮಾಡ್ತಾ ಇದ್ದಂಗೆ ಆಗ ಪುರೋಹಿತರು, ತಗೊಳಮ್ಮ ನಿಮ್ಮ ಮನೇಲಿ ಯಾರಿಗಾನ ಗೊತ್ತಿರೋರ್ಗೆ ಫೋನ್ ಮಾಡು ಅಂತ ಅವ್ರ ಕೈಗೆ ಪುರೋಹಿತರು ಕೊಡ್ತಾರೆ. ಸೀದಾ ಮೋನಿಕಾ ವಿವೇಕ್ಗೆ ಫೋನ್ ಮಾಡ್ತಾಳೆ. ಆಗ ಈ ಕಡೆ ನೋಡಿದ್ರೆ ಪುರೋಹಿತರು, ಏನಮ್ಮ ನಿಮ್ಮ ಅಪ್ಪ ಅಮ್ಮನ ಹೆಸ್ರೇನಮ್ಮ, ನಿನ್ನ ಹೆಸ್ರೇನಮ್ಮ, ನಿನ್ ಕುಲ ಗೋತ್ರ ಏನಮ್ಮ ಅಂತೆಲ್ಲ ಕೇಳ್ತಾ ಇದ್ದಿದ್ ನೋಡಿ. ಆಗ ರೀ ಇದು ಇವಾಗ ಪುರೋಹಿತರು ಮಾತಾಡ್ಸಿದ್ರಲ್ವಾ, ಅವ್ರದೇ ಅಲ್ವೇನ್ರಿ ವಾಯ್ಸು, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪುಣ್ಯವತಿ. ಅಲ್ಲ ರೀ, ಇದು ಅವರೇನೆ, ಅಷ್ಟಕ್ಕೂ ಅಲ್ಲಿ ಮಾತಾಡ್ತಾ ಇರೋದು ಯಾರೋ ಅಲ್ಲ, ನಮ್ಮ ಅಕ್ಕ ಮೋನಿಕಾನೇ. ಹಾಗಾದ್ರೆ ಪುರೋಹಿತರು ಈಗ ಮದುವೆ ಮಾಡ್ಸೋಕ್ ಹೋಗಿದ್ದು ಅವ್ರಿಗ? ಅಯ್ಯೋ ರಾಮ, ನಡೀರಿ ಹೋಗೋಣ, ಇವಾಗ ಅವ್ರು ಬಿಟ್ಟಿರೋ ಜಾಗಕ್ಕೆ ನಾವು ರಿಟರ್ನ್ ಹೋಗ್ಬೇಕು ಅಂತ ಹೇಳಿ ಅವರಿಬ್ರು ಸಹ ರಿಟರ್ನ್ ಹೊರಟಿರ್ತಾರೆ. ಗೌರಿ ಮತ್ತೆ ವಿವೇಕ್ ಹೇಗಾದ್ರೂ ಮಾಡಿ ಮೋನಿಕನ್ನ ಬಿಡಿಸ್ಕೊ ಬರೋದಿಕ್ ಹೋಗಿದ್ದಾರೆ. ಈಗ ಅವಳನ್ನ ಕರ್ಕೊಬಂದಿ ಅನಿಕೇತ್ ಜೊತೆ ಪಕ್ಕ ಮದುವೆ ಮಾಡಿಸ್ತಾರ ಅಥವಾ ಚಂಚಲ ಮತ್ತೆ ಅನಿಕೇತ್ ಅನ್ಕೊಂಡಂಗೆ ಅವ್ರ ಐಡಿಯಾ ಫ್ಲಾಪ್ ಆಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.